ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ, ಟರ್ಮಿನಲ್ 2. ಎಲ್ಲಿಗೆ ಹೋಗ್ತಾ ಇರ್ಬೋದು ಗೆಸ್ ಮಾಡಿ. ಆಬ್ವಿಯಸ್ಲಿ ನನ್ನ ಕ್ಯಾಪ್ಷನ್ ನೋಡಿದರೆ ನಿಮಗೆ ಗೊತ್ತಾಗೇ ಇರುತ್ತೆ. ಎಸ್, ನಾವೀಗ ಹೊರಟಿರೋದು ದುಬೈ ಅಲ್ಲ, ಅಬುದಾಬಿಗೆ. ಅಲ್ಲಿಂದ ದುಬೈಗೆ ಹೋಗ್ತೀವಿ. ಆಲ್ ಸೆಟ್. ಸೊ ನೈಟ್ ಇತ್ತು ಫ್ಲೈಟು. ನಾವು ಒಳಗಡೆ ಹೋಗಿ ಬ್ಯಾಗು ಅದೆಲ್ಲ ಲಗೇಜದು ಎಲ್ಲ ಚೆಕಿಂಗ್ ಮಾಡ್ಕೊಂಡ್ವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನಿರೋದು ಟರ್ಮಿನಲ್ 2 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ಅಬುದಾಬಿಗೆ. ಸೊ ಲೆಟ್ಸ್ ಗೋ. ಈಗ ಸದ್ಯಕ್ಕೆಲ್ಲ ನಮ್ಮದು ಒಳಗಡೆ ಚೆಕ್ಕಿಂಗ್ ಎಲ್ಲ ಆಗಿ ಹೊರಗಡೆ ಬಂದಿದ್ದೀವಿ. 4:20 ಫ್ಲೈಟ್. ಸೊ 3:20 ಅವರು ಇದು ಮಾಡೋದು. ಸೊ ಅಲ್ಲಿಗೂ ನಮಗೆ ಇನ್ನೊಂದು 1 ಅವರ್ ಟೈಮ್ ಇದೆ. 12ಗೆ ಬಂದ್ವಿ. ಆಯಿತು, ಇಷ್ಟೊತ್ತು ಅಲ್ಲಿ ಚೆಕ್ಕಿಂಗ್ ಅದು ಇದು ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಫೈನಲಿ ಈಗ ನಾವು ಒಳಗೆ ಎಂಟರ್ ಆಗಿದ್ದೀವಿ. ಟ್ರಾವೆಲ್ ಮಾರ್ಟ್ ಅಂತ ಒಂದು ಟ್ರಾವೆಲ್ ಕಂಪ್ನಿ ಜೊತೆ ಇದನ್ನು ಏನಂತಾರೆ, ಈ ಟೂರ್ಸ್ ಎಂಜಾಯ್ ಮಾಡೋಣ ಅಂತ ಇದ್ದೀವಿ. ಎಂಟರ್ ಆದ್ವಿ, ಒಳಗಡೆ ಬಂದಿದ್ದೀವಿ. ನಮ್ಮದು D1 ಗೇಟ್. ಒಂದು ಹಿರಮ್ ವ್ಯಾಲ್ಯೂ ಬಂದುಬಿಟ್ಟು ಇಂಡಿಯನ್ ರುಪೀಸ್ ಪ್ರಕಾರ ನಾವಿದ್ದಾಗ 25 ರೂಪೀಸ್ ಇತ್ತು. ಸೊ ಇಲ್ಲಿ 25 ರೂಪೀಸ್ ಅಂದರೆ ಅಲ್ಲಿ ಒಂದು ಹಿರಮ್. ಸೊ ದುಬೈ ಕರೆನ್ಸಿ ಹಿರಮಲ್ಲಿ ಇದು ಮಾಡ್ತಾರೆ. الأغلب في هذه القائمة تحمل جميع العلامات المريحة. توجد علامات تشير إلى اتجاه المخرج. المخرج الأقرب إليكم قد يكون خلف قوم. In an emergency, the floor path markings will guide you to the exits. You'll find instructions on how to open the exit on each exit door. If you are required to evacuate the aircraft, leave all of your belongings behind and follow the cabin. ಹತ್ತಿದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ನಮಗೆ ಇದೆಲ್ಲ ತಿನ್ನೋದು ಬಂತು. ಸೊ ಬ್ರೇಕ್ಫಾಸ್ಟ್ ಲೆಕ್ಕ. ಜೊತೆಗೆ ಟೈಮಿಂಗ್ಸ್ ಅಂದರೆ ಈಗ ಇಲ್ಲಿಗೆ 1 o'clock ಮಧ್ಯಾಹ್ನ ಆಗಿದ್ದರೆ ಅಲ್ಲಿಂದ ನಾವು 1.5 year ಬಿಹೈಂಡ್ ಇರ್ತೀವಿ. ಅಂದರೆ ಅಲ್ಲಿನ ಟೈಮ್ 11:30 ಆಗಿರುತ್ತೆ. ಅಬುದಾಬಿಗೆ ಝಯದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಅಬುದಾಬಿಯಲ್ಲಿರುವಂತಹ ಝಯದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೋಡೋಕ್ಕೆ ಸಕ್ಕತ್ತಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ನಾವು ಇಲ್ಲೇ ಫ್ರೆಶ್ ಅಪ್ ಆದ್ವಿ ಏರ್ಪೋರ್ಟಲ್ಲಿ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಸೈಟ್ ಸೀಯಿಂಗ್ ಇದೆ. ಸೊ ಹಾಗಾಗಿ ಇಲ್ಲೇ ರೆಡಿ ಆದ್ವಿ. ಅದಾದಮೇಲೆ ನಾವು ಚೆಕ್ ಇನ್ ಆಗ್ತೀವಿ 12 o'clock ಹಾಗೆ. ಕರೆನ್ಸಿ ಎಕ್ಸ್ಚೇಂಜ್ ಇದ್ರೆ ಮಾಡ್ಕೊಳ್ಬಹುದು. ಆಮೇಲೆ ನಾವು ಹೊರಗಡೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಎಲ್ಲ ಇದು ಮಾಡಿ ಝಯದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟಾಟಾ ಬಾಯ್ ಬಾಯ್ ಹೇಳಿದ್ವಿ. ನಮಗಾಗಿ ಒಂದು ಗಾಡಿ ಕಾಯ್ತಾ ಇತ್ತು. ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗಿದ್ದಿತ್ತು. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಜೊತೆಗೆ. ಸೊ ಆಬ್ವಿಯಸ್ಲಿ ನಾವಿಬ್ಬರಲ್ಲ, ತುಂಬ ಜನನೇ ಇತ್ತು. ನಮಗೆ ಒಳ್ಳೆ ಕಂಪ್ನಿ ಸಿಕ್ತು. ಆ್ಯಂಡ್ ವಿ ಹ್ಯಾಡ್ ಲಾಟ್ಸ್ ಆಫ್ ರೋಡ್ಸು, ಬಿಲ್ಡಿಂಗ್ಸು ಏನು ಸಕ್ಕತ್ತಾಗಿತ್ತು. ಫುಲ್ ಕ್ಲೀನ್ ಆ್ಯಂಡ್ ನೀಟ್. ಮತ್ತು ಕಾರ್ಸು ಅಷ್ಟೇ ಸಕ್ಕತ್ತಾಗಿದೆ, ಒಳ್ಳೆ ಕಾರ್ಸ್ಗಳು. ಸೊ ಅಲ್ಲಿಂದ ಈಗ ನಾವು ಹೋಟೆಲ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಇಲ್ಲಿ ಮದೀನಾ ಝೈದ್ ಶಾಪಿಂಗ್ ಸೆಂಟರ್ ಒಳಗಡೆ ಹೋಗಬೇಕು. ಇಲ್ಲಿ ಲುಲು ಎಲ್ಲ ಇದೆ. ಆ್ಯಂಡ್ ಎಷ್ಟು ನೀಟಾಗಿದೆ ಪ್ಲೇಸಸ್ ಅಂದರೆ ಒಂದು ಕಸ ಎಲ್ಲೂ ಕಾಣಿಸಲ್ಲ. ತುಂಬ ಚೆನ್ನಾಗಿದೆ. ಸೊ ಊಟ ಹೇಗಿರುತ್ತೋ, ತಿಂಡಿ ಹೇಗಿರುತ್ತೋ ಗೊತ್ತಿಲ್ಲ. ಲೆಟ್ಸ್ ಗೋ ಅಂಡ್ ಸೀ. Look at the dresses. ಮದೀನಾ ಝಯದ್ ಶಾಪಿಂಗ್ ಸೆಂಟರ್. ಸೊ ಯಾಕಂದರೆ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಯಾವುದು ರೆಸ್ಟೋರೆಂಟ್ ಗೊತ್ತಿಲ್ಲ, ನೋಡಬೇಕು ಹೋಗಿ. ನಾವೀಗ ಸರವಣ ಭವನ್ ವೆಜ್ ರೆಸ್ಟೋರೆಂಟಲ್ಲಿ ನಮ್ಮದು ಇವತ್ತಿನ ಬ್ರೇಕ್ಫಾಸ್ಟ್. ಇದು ಕೂಡ ನಾವು ತಿಂದಿದ್ದು ಇಡ್ಲಿ, ವಡೆ, ದೋಸೆ, ಅದನ್ನೇ ಫುಲ್ ಮೀಲ್ಸ್ ಥಾಲಿ ಚೆನ್ನಾಗಿತ್ತು. ಎಲ್ಲ ವೆರೈಟೀಸ್ ಇತ್ತು. ಅದು ನಮ್ಮ ಟೇಸ್ಟ್ ಅಲ್ಲಿ ಅಷ್ಟು ಇರಲಿಲ್ಲ. ಬೆಂಗಳೂರು ಟೇಸ್ಟ್ ಸಿಗೋಕ್ಕೆ ಚಾನ್ಸ್ ಇಲ್ಲ. ಇದು ಸಖತ್ತಾಗಿತ್ತು.
ನಾವೀಗ ದುಬೈ ಆನ್ ದಿ ವೇನಲ್ಲಿ ಒಂದು ಪ್ಲೇಸಿಗೆ ಬಂದಿದ್ದೀವಿ, ಸೈಟ್ ಸೀಯಿಂಗ್ ಇದೆ. ಒಳಗೆ ಹೋದ ತಕ್ಷಣವೇ ನಮಗೆ ಪರ್ಫ್ಯೂಮ್ ಅದೆಲ್ಲ ಇತ್ತು, ಆಮೇಲೆ ಒಂದಷ್ಟು ಡ್ರೆಸ್ಗಳಿತ್ತು. ಸೊ ಇದೆಲ್ಲ ತನ್ನಿ ಈಡಿ ಇದೆ, ಅಂದರೆ ಆಲ್ಮೋಸ್ಟ್ ₹50 ಆಗುತ್ತೆ. ಆಮೇಲೆ ಪರ್ಫ್ಯೂಮ್ಸ್ ನಮ್ಮದು ಹೋಟೆಲ್ಸ್ ಎಲ್ಲ ಆ್ಯಕ್ಚುಲಿ ಇರೋದು ದುಬೈಯಲ್ಲಿ. ಸೊ ಅಬುದಾಬಿಯಿಂದ ನಾವು ದುಬೈಗೆ ಬರ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಆಯಿತು. ಸೊ ಆದಮೇಲೆ ಈಗ ಒಂದು 2 hours ಆಫ್ ಜರ್ನಿ ಆಗಿದೆ. ಈಗ ಮಧ್ಯದಲ್ಲಿ ಆಲ್ಸಿಫ್ ಅಂತ ಒಂದು ಪ್ಲೇಸಲ್ಲಿ, ಅಂದರೆ ಸೈಟ್ ಸೀಯಿಂಗ್ ಪ್ಲೇಸ್ ಇದೆ, ಅಲ್ಲಿದ್ದೀವಿ ನಾವು. ಇದು ಸ್ವಲ್ಪ ಲೈಕ್ ಮಾರ್ಕೆಟ್ ಥರ ಏನಾದರೂ ತೊಗೊಳೋದು, ಪರ್ಚೇಸ್ ಮಾಡೋದು ಅದೆಲ್ಲ ಇದೆ. ಇದಾದಮೇಲೆ ನಾವು ನಮ್ಮ ರೂಮ್ಗೆ ಹೋಗ್ಬಿಟ್ಟು ಏನಂತಾರೆ ಅಲ್ಲಿ ನಮ್ಮದು ಲಂಚ್ ಆಗುತ್ತೆ. ಆಬ್ವಿಯಸ್ಲಿ ಇತ್ತು, ಹ್ಯುಮಿಡಿಟಿ ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ನಾವು ಇದೆಲ್ಲ ನೋಡಿಕೊಂಡು ಇಲ್ಲಿ ಫೋಟೋಸ್ ತೊಗೊಳಕ್ಕೆ ಪ್ಲೇಸಸ್ ಚೆನ್ನಾಗಿದೆ. ಹಿಂದೆಗಡೆ ಬಿಲ್ಡಿಂಗ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಸೊ ಒಂದಷ್ಟು ಫೋಟೋಸ್ ಸೆಷನ್ಸ್ ಮಾಡಿಕೊಂಡು ಎಲ್ಲ ಅದೇ ಶಿಪ್ಪಿಂಗ್ ಅದೆಲ್ಲ ಮಾಡ್ಬೋದು. ಕ್ರೂಸ್ಗಳ ಥರ ಅಂದರೆ ಶಿಪ್ಸ್ ಇದ್ದಾವೆ. ಸೊ ಬೋಟ್ ರೈಡ್ಸ್ ಮಾಡೋದಿದ್ರೆ ಮಾಡ್ಬೋದು, ಶಿಪ್ ರೈಡ್ಸು. ಆ್ಯಂಡ್ ಅದು ನೋಡಿ ಕಾಣ್ತಾರೆ ರೋಲೆಕ್ಸ್ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಯುರೋಪಿನ ಫುಲ್ ಬಿಲ್ಡಿಂಗ್ಸ್ ಆ್ಯಂಡ್ ಥರ ಚೆನ್ನಾಗಿದೆ. ಹೆವಿ ಬಿಸಿಲಿದೆ, ಕಣ್ಣು ತಿಕ್ಕಿದ್ರೆ ಕಣ್ಣೆಲ್ಲ ಕುಂದಾಗುತ್ತೆ. ಈಗ ಆಗೋದು ಬೆಸ್ಟ್ ಫುಲ್ ಹೆವಿ ಬಿಲ್ಡಿಂಗ್. ಸೊ ಫೋಟೋಸ್ ಪ್ರೇಯರ್ ರೂಮ್ಸ್ ಇದೆ ಇಲ್ಲಿ, ಆ್ಯಂಡ್ ಫುಲ್ ಶಾಪಿಂಗ್, ಚಿಕ್ಕ ಅಂಗಡಿ ಎಲ್ಲ ಕಡೆನೂ. ಬಿಗ್ ಬಾಸ್ ದುಬೈ. ಸೈಟ್ ಸೀಯಿಂಗ್ ಮುಗಿದು ಈಗ ನಾವು ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಐಡ್ ಸ್ಟೈಲ್ಸ್ ಅಂತ ಅಲ್ಲಿ ನಾವು ಇವಾಗ ಲಂಚಿಗೆ ಬಂದಿದ್ವಿ. ಇದು ದುಬೈಯಲ್ಲೇ ಇರುವಂತಹ ಹೋಟೆಲ್ ಇತ್ತು. ಆ್ಯಂಡ್ ಡ್ರಿಂಕ್, ಆಲ್ಕೋಹಾಲ್ ಇತ್ತು, ಸ್ವೀಟ್ಸ್ ಇತ್ತು, ಎಲ್ಲನೂ ಇತ್ತು. ಅದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ಆಬ್ವಿಯಸ್ಲಿ. ಸೊ ನಮ್ಗೆ ಏನು ಬೇಕಿತ್ತು, ನಮ್ಮದು ಇದರಲ್ಲಿ ಏನೇನಿತ್ತು ಲೈಕ್ ನಾರ್ಮಲ್ ವೆಜ್ ಫುಡ್ಡು, ನಾನ್ ವೆಜ್ ಇತ್ತು. ಸೊ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ದು. ನೆಕ್ಸ್ಟ್ ಹೋಗಿದೆ ರೂಮಿಗೆ. ಸೊ ನಾವೀಗ ಬಂದಿದ್ದೀವಿ ಹೋಟೆಲಿಗೆ, ಹಯಾತ್ ಅಂತ. ಈಗ ಚೆಕ್-ಇನ್ ಆಗಬೇಕು. ಹಯಾತ್ ಹೋಟೆಲ್ ತುಂಬ ಸೂಪರ್ ಆಗಿತ್ತು. ಆ್ಯಂಡ್ ರೂಮ್ಸ್ ಆಗಿರಲಿ, ಲಾಬೀಸ್, ರಿಸೆಪ್ಷನ್ ಏರಿಯಾ ಸಕ್ಕತ್ತಾಗಿದೆ. ಒಳಗೆ ತಗೋತೀವಿ. ವಾಶ್ರೂಮ್. This is our stay for the day. ಸೊ ಇಲ್ಲಿ ವಾಶ್ರೂಮ್ ಇದೆ. ಎಂಟ್ರಿ ಹಾಕಿದ್ಮೇಲೆ ಇದೇ ನಮ್ಮ ಸ್ಟೇ. ಇನ್ನು 3 days ಇಲ್ಲೇ ನಾವು ಇರ್ತೀವಿ. ಸೊ ಸಕ್ಕತ್ತಾಗಿದೆಲ್ಲ. ಇಲ್ಲಿದೆಯಪ್ಪ ವ್ಯೂ. ಫ್ಲೈಟಲ್ಲೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಫುಲ್ ಟಯರ್ಡ್ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡ್ಕೊಂಡು ಹೊರಟಿವಿ ರೆಡಿಯಾಗಿ. ದುಬೈ ನಾವು ಸುತ್ತಕ್ಕೆ ಹೋಗೋಣ ಬನ್ನಿ, ನೀವು ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಗೋ. ದುಬೈ ರೋಡ್ಸ್ ಆ್ಯಂಡ್ ಇಲ್ಲಿ ಕಾರ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿರುತ್ತೆ. ರೋಡ್ಸ್ ಆರ್ ವೆರಿ ಕ್ಲೀನ್. ಸ್ಟೇಟ್ ದುಬೈ ಬರೋದು. ಓಕೆ, ಸೊ ಈಗ ನಾವು ದುಬೈ ಮಾಲ್ ಹೋಗ್ತಾ ಇದ್ದೀವಿ. ಸೊ ಪ್ಲೀಸ್ ಟೈಮಿಂಗ್ ಓಕೆ ಇಂಪಾರ್ಟೆಂಟ್ ಆಯಿತು. ಸೊ ನೋ ಪ್ರಾಬ್ಲಮ್. ಟುಮಾರೋ ನಾಳೆಯಿಂದ ಸ್ವಲ್ಪ ಪ್ಲೀಸ್ ಟೈಮ್ ಕೀಪ್ ಅಪ್ ಮಾಡಿ. ಓಕೆ, ಅದು ತುಂಬ ಇಂಪಾರ್ಟೆಂಟ್. ಪ್ಯಾಕೇಜ್ ಟ್ರಿಪ್ ಆಗಿರೋದ್ರಿಂದ ಅವ್ರು ಕೊಡೋ ಟೈಮಿಗೆ ನಾವು ಇರಬೇಕು. ಲೇಟ್ ಆದರೆ ನಮ್ಮಿಂದ ಬೇರೆ ಜನರಿಗೂ ತೊಂದರೆ ಆಗ್ತಿತ್ತು. ಸೊ ಆನ್ ಟೈಮ್ ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಆ್ಯಂಡ್ ಎಲ್ಲ ಪ್ಲೇಸಸ್ನು ನಾವು ಕವರ್ ಮಾಡ್ತಾ ಇದ್ವಿ. 4 floors ಇರೋದು ದುಬೈ ಮಾಲ್. ಲೋವರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಆ್ಯಂಡ್ ಸೆಕೆಂಡ್, ಇದು 4 ಫ್ಲೋರ್ ಇರೋದು. ಸೊ ನಮಗೆ ಇಂಪಾರ್ಟೆಂಟ್ ಇರೋದು ಒಂದೇ ಒಂದು ಲೋವರ್ ಗ್ರೌಂಡ್, LG ಫ್ಲೋರ್ ಇಂದ ನಮ್ದು ಬುರ್ಜ್ ಖಲೀಫಾ ಎಂಟ್ರೆನ್ಸ್ ಅಂಡ್ ಫೌಂಟೇನ್ ಇದ್ದವರು ವಿಡಿಯೋ ತೋರಿಸ್ತಾರೆ. ಆ ವಿಡಿಯೋ ಆ ಇನ್ಸ್ಪಿರೇಷನಲ್ ವರ್ಡ್ಸ್ ಇದೆ ದುಬೈ ಮಾಲ್. ಸೊ ನೀವಲ್ಲಿ ನೋಡಿದ್ದು ಬುರ್ಜ್ ಖಲೀಫಾ ಅಲ್ಲ? ಹೌದು. ಸೊ ಈಗ ನಾವು ಎಂಟರ್ ಆಗ್ತಿದ್ದೀವಿ ದುಬೈ ಮಾಲ್. ಇಲ್ಲಿಂದಾನೆ ಬುರ್ಜ್ ಖಲೀಫಾ ಎಂಟ್ರೆನ್ಸ್. Burj Khalifa, it's the tallest building, almost
829 ಮೀಟರ್ಸ್ ಏನೋ ಇದೆ ಆ್ಯಂಡ್ 2717 ಫೀಟ್ ಇರುವಂತಹ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಅಂತೆ. ಸೊ ಈಗ ನಾವು ದುಬೈ ಫೌಂಟೇನ್ ಶೋ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಜಸ್ಟ್ 3 ಮಿನಿಟ್ಸ್ ಇರುತ್ತೆ. 7 o'clock ಒಂದು ಶೋ ಇದೆ ಮತ್ತು 7:30 ಇದೆ. ಸೊ ಅದಕ್ಕೀಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಕ್ರೌಡ್ ಇದೆ ಆ್ಯಂಡ್ ಲುಕ್ ಎಟ್ ದ ಬಿಲ್ಡಿಂಗ್. ಸೊ ಮೈ ಗಾಡ್ ಆ್ಯಂಡ್ ಇದು ಬುರ್ಜ್ ಖಲೀಫಾ. ಫುಲ್ಲು ಜನ ಇದ್ದಾರೆ. ನಾವು ಮುಂದೆ ಹೋದರೆ ಫೌಂಟೇನ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಬೇಗ ಬೇಗ ಹೋಗೋಣ. ಅಷ್ಟರಲ್ಲಿ ದುಬೈಯಲ್ಲಿ ಎಲ್ಲ ಬಿಲ್ಡಿಂಗ್ಸು ಅಷ್ಟು ಟಾಲಾಗಿರುತ್ತೆ. ನಂಗೆ ಡೌಟ್ ಏನಂದರೆ ಅಲ್ಲಿ ಅಷ್ಟು ಜನ ಇದ್ದಾರಾ ಇಲ್ವಾ, ಸುಮ್ಮನೆ ಬಿಲ್ಡಿಂಗ್ಸ್ ಕಟ್ತಾರೋ ಏನೋ ನನಗೂ ಗೊತ್ತಿಲ್ಲ. ಬಿಕಾಸ್ ಎಷ್ಟೊಂದು ವೇಕೆಂಟ್ ಪ್ಲೇಸಸ್ ಕೂಡ ಇರುತ್ತೆ ಆ್ಯಂಡ್ ನೈಟ್ ಆದರೆ ಲೈಟಿಂಗ್ಸು ಅದು ನೋಡೋಕ್ಕೆ ಚೆಂದ. ಸೊ ಬುರ್ಜ್ ಖಲೀಫಾ ಎಲ್ಲಿದೆ ಆ್ಯಂಡ್ ಇದು ದುಬೈ ಮಾಲ್ ಪಕ್ಕದಾಗಿದೆ. ಇವಾಗ ಫುಲ್ ಲೈಟಿಂಗ್ಸ್ ಸೂಪರಾಗಿ ಕಾಣಿಸ್ತಾ ಇದೆ. 7 o'clock ಶೋನ ನಾವು ಅಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇನ್ನೊಂದು ಶೋ ಇದೆಲ್ಲ 7:30. ಸೊ ನೋಡ್ಕೊಂಡು ಹೋಗೋಣ ಅಂತ ಹೊರಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಪಾಸ್ ಸಿಕ್ಕಿದೆ. ಇದು ಬುರ್ಜ್ ಖಲೀಫಾ ಒಳಗಡೆ ಹೋಗೋಕ್ಕೆ ಇವಾಗ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಒಂದು ನಮಗೆ ಐ ಥಿಂಕ್ 126 ಎಷ್ಟು ಫ್ಲೋರ್ವರೆಗೂ ಇದ್ದೀವಿ. ಟಾಪ್ ಇದಕ್ಕೆ ಹೋಗೋಕ್ಕೆ ಇರುವಂತಹ ಎಂಟ್ರಿ ಟಿಕೆಟ್ ಎಲ್ಲ ಅವರೇ ಕೊಟ್ಟಿದ್ದರು ಆ್ಯಂಡ್ ಅಲ್ಲಿ ಚೆಕ್-ಇನ್ ಮಾಡಿಕೊಂಡು ನಾವು ಹೊರಟಿದ್ದು ಲಿಫ್ಟಲ್ಲಿ. ಸೊ ತುಂಬ ಚೆನ್ನಾಗಿ ಇದು ವೇಟಿಂಗ್ ಇತ್ತು. ಇಲ್ಲಿ ಎಲ್ಲ ಡಿಸ್ಪ್ಲೇ ಇದೆ, ಲೈಕ್ ಯಾವಾಗ ಶುರು ಆಯಿತು, ಹೇಗಾಯಿತು ಆ್ಯಂಡ್ ಏನೇನು ಲೈಕ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಮೆಟೀರಿಯಲ್ಸ್ ಆಗಿರಲಿ ಆ್ಯಂಡ್ ಯಾವಾಗ ಯಾವ ಇಯರಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ ಆ ಥರದೊಂದು ಓವರ್ ವ್ಯೂ ಆಫ್ ಲೈಕ್ ಫುಲ್ ಬುರ್ಜ್ ಖಲೀಫಾದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲ ಅದರಲ್ಲಿ ಇದೆ. ಫುಲ್ ಕ್ರೌಡ್ ಆಗಿದೆ. ಸೊ ಒಬ್ರೊಬ್ರನ್ನೇ ಲೈಕ್ ಲಿಫ್ಟಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಅಷ್ಟೇ ಬಿಡ್ತಿದ್ರು. ಮಗು ಎಲ್ಲ ಇದ್ದರೆ ಸ್ವಲ್ಪ ಬೇಗ ಬಿಡ್ತಾರೆ. ಸೊ 124th ಫ್ಲೋರಿಗೆ ನಾವು ಹೋಗಬೇಕು. ಸೊ ಫುಲ್ ಟಾಪ್ ಹೋದ್ಮೇಲೆ ದಿಸ್ ಇಸ್ ದ ವ್ಯೂ. ನಮಗೆ ಹೋಲ್ ದುಬೈ ಕಾಣಿಸುತ್ತೆ. ಆ್ಯಂಡ್ ನೋಡಿ ಲೈಟ್ಸಲ್ಲಿ ಹೆಂಗಿದೆ ಅಂತ ಮಸ್ತ್ ಇತ್ತು ಆ್ಯಂಡ್ ಎಂಜಾಯ್ ಮಾಡಿದ್ವಿ ನಾವು. ಅಲ್ಲಿನೇನು ಬೇರೆ ಇಲ್ಲ, ಜಸ್ಟ್ ಅದು ವ್ಯೂ ನೋಡ್ಕೊಳ್ಳೋದು ಅಷ್ಟೇ. ಸೊ ಫುಲ್ ಲೈಟಿಂಗ್ಸ್ ಅದು ಇದು ಅಷ್ಟು ದೊಡ್ಡ ಟಾಲ್ ಬಿಲ್ಡಿಂಗ್ಸ್ ಅದೇ ಚೆಂದ ಆ್ಯಂಡ್ ಫೋಟೋಸ್ ತೊಗೊಳಕ್ಕೆ ಸಖತ್ತಾಗಿರುತ್ತೆ. ಇದ್ರ ಮೇಲೆ ನಡೆದ್ರೆ ಕ್ರ್ಯಾಕ್ಸ್ ಆ ಥರ ಸೌಂಡು ಎಫೆಕ್ಟ್ ಬರೋ ಅಂಥದ್ದು. ಆಗಲೇ ಹೇಳ್ದಂಗೆ ಇಟ್ಸ್ ಅ ವರ್ಲ್ಡ್ಸ್ ಹೈಯೆಸ್ಟ್ ಲಾಂಚ್. ಓಕೆ, ಸಿಕ್ಕಾಪಟ್ಟೆ ಎತ್ತರವಾಗಿ ಆ್ಯಂಡ್ ಇಲ್ಲಿಂದ ದುಬೈನ ಬ್ಯೂಟಿಫುಲ್ ಆಗಿ ನಾವು ನೋಡಬಹುದು. ಇದು ನೋಡಿ, ನಾವು ದುಬೈ ಮೇಲೆ ನಡೀತಾ ಇದ್ದೀವಿ ಅಂತ ಅನಿಸುತ್ತೆ. ಹಾಗೆ ಅವರು ಮಾಡಿದ್ದಾರೆ ಒಂದು ಪ್ಯಾಸೇಜ್ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ದುಬೈದು ಮೇನ್ ಪ್ಲೇಸಸ್ ಎಲ್ಲ ಇದು ಮಾಡಿದ್ದಾರೆ. ಸೊ ಇದ್ರ ಮೇಲೆ ನಾವು ಮಾಡ್ಕೊಂಡು ಆ ಕಡೆ ಹೋಗ್ಬೋದು.
ಸೊ ಇಲ್ಲಿ ನಡೀತಾ ಇದ್ದರೆ ಏನಪ್ಪ ಅಂದರೆ ಅಲ್ಲಲ್ಲಿ ಸ್ಕ್ರಾಚ್ ಆ ಥರ ಆಗುತ್ತೆ. ನೀವು ನೋಡ್ಬೋದು, ಅಲ್ಲಿ ನೋಡಿ ಸ್ಕ್ರಾಚ್ ನಾವು ಫುಲ್ 124 ತುಂಬ ಕ್ಯೂ ಇತ್ತು, ಬಂದ್ವಿ. ಅಲ್ಲಿಂದ ಮೇಲ್ಗಡೆ ಸ್ಟೆಪ್ಸಲ್ಲಿ ಬಂದು ಈಗ ವಾಪಸ್ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ವ್ಯೂ ದುಬೈ ಸೂಪರಾಗಿ ಕಾಣಿಸುತ್ತೆ. ಸಂಜೆ ಬಂದಿದ್ದರಿಂದ ಎಷ್ಟೊತ್ತಿಗಾಗಲೇ ಇಲ್ಲೇ ನಾವು 2-3 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ಡಿನ್ನರ್ಗೆ ಟೈಮ್ ಆಗಿತ್ತು. ಸೊ ನಾವು ಕೆಳಗಡೆ ಬಂದು, ಯಾಕಂದರೆ ನಾವೊಬ್ಬರೇ ಅಲ್ಲ, ಅಲ್ಲಿ ತುಂಬ ಜನ ಇದ್ದಾರೆ. ಸೊ ಎಲ್ಲರೂ ಒಟ್ಟು ಸೇರಿ ಕೊನೆಗೆ ನಾವು ಬೆಟ್ಟ, ಕಾಡು, ಗುಡ್ಡ, ನದಿ, ಸರೋವರಗಳು, ಸಮುದ್ರ, ಪ್ರಾಣಿ, ಪಕ್ಷಿ, ಜಲರಾಶಿ, ವನ್ಯರಾಶಿ, ಎಷ್ಟು ಬೆಳೆಗಳನ್ನ ಬೆಳಿತೀವಿ, ಎಷ್ಟು ಮಾಡ್ತೀವಿ. ಓಕೆ, ನೀವು ನಾಳೆ ಅಬ್ಸರ್ವ್ ಮಾಡಿದೀವಿ ಇಲ್ಲಿ. ಓಕೆ, ಎಷ್ಟು ಇಲ್ಲಿ ಜಮೀನೇ ಇಲ್ಲ. ಒಬ್ರೊಬ್ರದ್ದು ಲೈಕ್ ನಾವು ಜಮೀನ್ಗೋಸ್ಕರ ಎಷ್ಟು ಗಲಾಟೆ ಮಾಡ್ತೀವಿ, ಎಷ್ಟು ಏನೇನೋ ಆಗ್ತಾವಲ್ಲ ಜಮೀನ್ ಸೈಡ್ ಅಂತ. ಬಟ್ ಇಲ್ಲಿ ಜಮೀನೇ ಇಲ್ಲ. ಬಟ್ ಇವರೆಲ್ಲ ರೆಸಾರ್ಟ್ ಹೋಗಿತ್ತು. ನಾವು ಬುರ್ಜ್ ಖಲೀಫಾ ಮತ್ತು ಆ ಫೌಂಟೇನ್ ಶೋ ಅಷ್ಟರಲ್ಲೇ ನಮ್ಮ ಟೈಮ್ ಮುಗಿದ್ರಿಂದ ನಾವು ಮಾಲ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಆಲ್ಮೋಸ್ಟ್ ಆಗಿತ್ತು 9 o'clock ಅರೌಂಡ್ ಅಂತ ನಾವು ಬೇಗ ಹೊರಟ್ವಿ ನಮ್ಮ ಡಿನ್ನರ್ ಹಾಲಿಗೆ. ಸೊ ನಾವು ಬುರ್ಜ್ ಖಲೀಫಾ ಮುಗಿಸ್ಕೊಂಡು ಈಗ ಡಿನ್ನರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮದು ಇವಾಗ ಡಿನ್ನರ್ ಇದೆ. ಇದಾದಮೇಲೆ ನಾವು ಮತ್ತೆ ರೂಮಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬುರ್ಜ್ ಖಲೀಫಾ ಸೂಪರಾಗಿತ್ತು. ಫುಲ್ ಅಷ್ಟು ಟಾಪ್ ಹೋಗಿ ಮತ್ತು ಸುಸ್ತಾಗ್ಬಿಡಿದೆ. ಹೋಗಿ ಬಿಟ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿ ವಾವ್ ಅನ್ನೋ ರೆಸ್ಟೋರೆಂಟ್ಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಕಡೆಯೂ ನಾವು ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಹೋಗಿದ್ದು. ನಾರ್ಮಲ್ ರೈಸ್, ದಾವಲು, ಆಮೇಲೆ ಚಪಾತಿ, ಪೂರಿ ಆ ಥರದ್ದು ಇಟ್ಟಿದ್ದು. ಸಲಾಡ್ಸ್ ತುಂಬಾ ಚೆನ್ನಾಗಿತ್ತು. ಊಟನೂ ಏನು ಡೌಟ್ ಇಲ್ಲ ಅದರಲ್ಲಿ. ಆ್ಯಂಡ್ ಇಲ್ಲೂ ಕೂಡ ಚೆನ್ನಾಗಿ ತಿಂದ್ಕೊಂಡು ನಾವು ಇಲ್ಲಿಂದ ನಮ್ಮ ರೂಮಿಗೆ ಪಯಣ ಬೆಳೆಸಿದ್ವಿ. ಇದಾಗಿತ್ತು ಈ ವಿಡಿಯೋ. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.